ಟಾಟಾ ಬಸ್ ಕ್ಲಚ್ ಪ್ಲೇಟ್ ಬದಲಾಯಿಸುವ ವಿಧಾನ ಸಂಪೂರ್ಣ ವರ್ಕ್ಶಾಪ್ ತರಬೇತಿ. ನಮಸ್ಕಾರ ಸ್ನೇಹಿತರೆ, ರಾಜೇಂದ್ರ ರವಿ ಆಟೋಮೊಬೈಲ್ ಸಪೋರ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಟಾಟಾ ಬಸ್ ಕ್ಲಚ್ ಪ್ಲೇಟ್ ಅನ್ನು ಹೇಗೆ ಬದಲಾಯಿಸಬೇಕು, ಅದಕ್ಕೆ ಬೇಕಾಗುವ ಉಪಕರಣಗಳು, ಪರಿಶೀಲನೆ ವಿಧಾನ, ಟೆಸ್ಟಿಂಗ್, ಅಡ್ಜಸ್ಟ್ಮೆಂಟ್ ಹಾಗೂ ಪ್ರಮುಖ ಸ್ಪೆಸಿಫಿಕೇಷನ್ಗಳು ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಧಾನವು ಹೆಚ್ಚಿನ ಟಾಟಾ ಮ್ಯಾನುಯಲ್ ಗೇರ್ ಬಾಕ್ಸ್ ಬಸ್ಗಳಿಗೆ ಅನ್ವಯಿಸುತ್ತದೆ. ಕೆಲಸ ಆರಂಭಿಸುವ ಮೊದಲು ಈ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ. ವಾಹನವನ್ನು ಸಮತಟ್ಟಾದ ಜಾಗದಲ್ಲಿ ನಿಲ್ಲಿಸಿ. ಪಾರ್ಕಿಂಗ್ ಬ್ರೇಕ್ ಅನ್ನು ಹಾಕಿ. ಚಕ್ರಗಳ ಮುಂದೆ ಹಾಗೂ ಹಿಂದೆ ವೀಲ್ ಚಾಕ್ ಇಡಿ. ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಸಂಪರ್ಕವನ್ನು ತೆಗೆದುಹಾಕಿ. ಸೇಫ್ಟಿ ಗ್ಲೌಸ್ ಮತ್ತು ಸೇಫ್ಟಿ ಶೂಗಳನ್ನು ಧರಿಸಿ. ಗೇರ್ ಬಾಕ್ಸ್ ತೆಗೆದುಹಾಕುವಾಗ ಟ್ರಾನ್ಸ್ಮಿಷನ್ ಜಾಕ್ ಬಳಸಿ. ಜಾಕ್ ಸ್ಟ್ಯಾಂಡ್ ಇಲ್ಲದೆ ವಾಹನದ ಕೆಳಗೆ ಕೆಲಸ ಮಾಡಬೇಡಿ. ಬೇಕಾಗುವ ಉಪಕರಣಗಳು. ಈ ಕೆಲಸಕ್ಕೆ ಬೇಕಾಗುವ ಉಪಕರಣಗಳು 10 ರಿಂದ 32 ಮಿಮಿ ಸಾಕೆಟ್ ಸೆಟ್, ರಿಂಗ್ ಸ್ಪ್ಯಾನರ್ ಸೆಟ್, ಟಾರ್ಕ್ ರೆಂಚ್, ಸ್ಕ್ರೂ ಡ್ರೈವರ್ಗಳು, ಪ್ರೈ ಬಾರ್, ಕ್ಲಚ್ ಅಲೈನ್ಮೆಂಟ್ ಟೂಲ್, ಟ್ರಾನ್ಸ್ಮಿಷನ್ ಜಾಕ್, ಹೈಡ್ರಾಲಿಕ್ ಫ್ಲೋರ್ ಜಾಕ್, ಜಾಕ್ ಸ್ಟ್ಯಾಂಡ್, ಗ್ರೀಸ್, ಕ್ಲೀನಿಂಗ್ ಸ್ಪ್ರೇ, ಡೇಲ್ ಗೇಜ್ ಐಚ್ಛಿಕ, ವರ್ನಿಯರ್ ಕ್ಯಾಲಿಪರ್, ಫ್ಲ್ಯಾಶ್ ಲೈಟ್. ಕ್ಲಚ್ ತೆಗೆದುಹಾಕುವ ವಿಧಾನ. ಹಂತ 1. ಬ್ಯಾಟರಿಯ ಸಂಪರ್ಕವನ್ನು ತೆಗೆದುಹಾಕಿ. ಹಂತ 2. ಪ್ರೊಪೆಲ್ಲರ್ ಶಾಫ್ಟ್ ತೆಗೆದುಹಾಕಿ. ಹಂತ 3. ಕ್ಲಚ್ ಲಿಂಕೇಜ್ ಅಥವಾ ಹೈಡ್ರಾಲಿಕ್ ಲೈನ್ ಡಿಸ್ಕನೆಕ್ಟ್ ಮಾಡಿ. ಹಂತ 4. ಗೇರ್ ಶಿಫ್ಟ್ ಲಿಂಕೇಜ್ ತೆಗೆದುಹಾಕಿ. ಹಂತ 5. ಅಗತ್ಯವಿದ್ದರೆ ಸ್ಟಾರ್ಟರ್ ಮೋಟರ್ ತೆಗೆದುಹಾಕಿ. ಹಂತ 6. ಟ್ರಾನ್ಸ್ಮಿಷನ್ ಜಾಕ್ ಮೂಲಕ ಗೇರ್ ಬಾಕ್ಸ್ಗೆ ಸರಿಯಾದ ಸಪೋರ್ಟ್ ನೀಡಿ. ಹಂತ 7. ಗೇರ್ ಬಾಕ್ಸ್ ಮೌಂಟಿಂಗ್ ಬೋಲ್ಟ್ಗಳನ್ನು ತೆಗೆದುಹಾಕಿ. ಹಂತ 8. ಗೇರ್ ಬಾಕ್ಸ್ ಅನ್ನು ನಿಧಾನವಾಗಿ ಎಂಜಿನ್ನಿಂದ ಬೇರ್ಪಡಿಸಿ. ಹಂತ 9. ಪ್ರೆಷರ್ ಪ್ಲೇಟ್ ಬೋಲ್ಟ್ಗಳನ್ನು ಕ್ರಿಸ್ತಕ್ರಾಸ್ ಕ್ರಮದಲ್ಲಿ ಸ್ವಲ್ಪವಾಗಿ ಸಡಿಲಿಸಿ. ಹಂತ 10. ಈ ಭಾಗಗಳನ್ನು ತೆಗೆದುಹಾಕಿ. ಪ್ರೆಷರ್ ಪ್ಲೇಟ್, ಕ್ಲಚ್ ಡಿಸ್ಕ್, ರಿಲೀಸ್ ಬೇರಿಂಗ್. ಪರಿಶೀಲನೆ ಮತ್ತು ಟೆಸ್ಟಿಂಗ್. ಕ್ಲಚ್ ಪ್ಲೇಟ್ನಲ್ಲಿ ಈ ಅಂಶಗಳನ್ನು ಪರಿಶೀಲಿಸಿ. ಫ್ರಿಕ್ಷನ್ ಲೈನಿಂಗ್ ಸವೆತ, ಎಣ್ಣೆ ಅಥವಾ ಗ್ರೀಸ್ ಕಲುಷಿತವಾಗಿರುವುದೇ, ಸುಟ್ಟ ಗುರುತುಗಳು, ಬಿರುಕುಗಳು, ಸಡಿಲವಾದ ರಿವೆಟ್ಗಳು. ಲೈನಿಂಗ್ ದಪ್ಪವನ್ನು ವರ್ನಿಯರ್ ಕ್ಯಾಲಿಪರ್ ಮೂಲಕ ಅಳೆಯಿರಿ. ಪ್ರೆಷರ್ ಪ್ಲೇಟ್ ಪರಿಶೀಲನೆ. ಹೀಟ್ ಸ್ಪಾಟ್ಗಳು, ಡಯಾಫ್ರಾಮ್ ಸ್ಪ್ರಿಂಗ್ ಮುರಿದಿದೆಯೇ, ಅಸಮವಾದ ಸವೆತ. ಫ್ಲೈವೀಲ್ ಪರಿಶೀಲನೆ. ಬಿರುಕುಗಳು, ನೀಲಿ ಬಣ್ಣದ ಹೀಟ್ ಮಾರ್ಕ್, ಮೇಲ್ಮೈಯಲ್ಲಿ ಸ್ಕೋರಿಂಗ್. ರಿಲೀಸ್ ಬೇರಿಂಗ್ ಪರೀಕ್ಷೆ. ಕೈಯಿಂದ ತಿರುಗಿಸಿ. ಅದು ಸ್ಮೂತ್ ಆಗಿ ತಿರುಗಬೇಕು. ಶಬ್ದ ಬರಬಾರದು. ಹೆಚ್ಚು ಪ್ಲೇ ಇರಬಾರದು. ಕ್ಲಚ್ ಫೋರ್ಕ್ ಪರಿಶೀಲನೆ. ಬಿರುಕು, ಸವೆತ, ಪಿವೋಟ್ ಸ್ಥಿತಿ. ಪೈಲಟ್ ಬೇರಿಂಗ್ ಇದ್ದರೆ ಅದನ್ನು ಪರಿಶೀಲಿಸಿ. ಹೊಸ ಕ್ಲಚ್ ಅಳವಡಿಕೆ ಮತ್ತು ಅಡ್ಜಸ್ಟ್ಮೆಂಟ್. ಹೊಸ ಕ್ಲಚ್ ಪ್ಲೇಟ್ ಅನ್ನು ಕ್ಲಚ್ ಅಲೈನ್ಮೆಂಟ್ ಟೂಲ್ ಬಳಸಿ ಅಳವಡಿಸಿ. ಗಮನಿಸಿ, ಜಿಯರ್ ಬಾಕ್ಸ್ ಸೈಡ್ ಇ ಎಂದಿರುವ ಭಾಗವು ಗೇರ್ ಬಾಕ್ಸ್ ಕಡೆಗೆ ಇರಬೇಕು. ನಂತರ ಪ್ರೆಷರ್ ಪ್ಲೇಟ್ ಅಳವಡಿಸಿ. ಬೋಲ್ಟ್ಗಳನ್ನು ಕ್ರಿಸ್ತಕ್ರಾಸ್ ಕ್ರಮದಲ್ಲಿ ನಿಧಾನವಾಗಿ ಬಿಗಿಗೊಳಿಸಿ. ಸಾಮಾನ್ಯ ಟಾರ್ಕ್ ಮೌಲ್ಯ 25 ರಿಂದ 35 ನ್ಯೂಟನ್. ನಿಮ್ಮ ಟಾಟಾ ಬಸ್ ಮಾದರಿಯ ಸರ್ವಿಸ್ ಮ್ಯಾನುವಲ್ ಪರಿಶೀಲಿಸಿ. ಗೇರ್ ಬಾಕ್ಸ್ ಅನ್ನು ಬಲವಂತವಾಗಿ ಅಳವಡಿಸಬೇಡಿ. ಮತ್ತೆ ಸಂಪರ್ಕಿಸಿ. ಸ್ಟಾರ್ಟರ್ ಮೋಟರ್, ಕ್ಲಚ್ ಲಿಂಕೇಜ್, ಪ್ರೊಪೆಲ್ಲರ್ ಶಾಫ್ಟ್, ಹೈಡ್ರಾಲಿಕ್ ಲೈನ್. ಹೈಡ್ರಾಲಿಕ್ ಕ್ಲಚ್ ಇದ್ದರೆ ಏರ್ ಬ್ಲೀಡಿಂಗ್ ಮಾಡಿ. ಕ್ಲಚ್ ಪೆಡಲ್ ಫ್ರೀ ಪ್ಲೇ ಅಡ್ಜಸ್ಟ್ ಮಾಡಿ. ಸಾಮಾನ್ಯ ಫ್ರೀ ಪ್ಲೇ 20 ರಿಂದ 30 ಮಿಮಿ. ಕ್ಲಚ್ ಪೆಡಲ್ ಅನ್ನು ಹಲವು ಬಾರಿ ಒತ್ತಿ ಸರಿಯಾದ ಕಾರ್ಯಾಚರಣೆ ಪರಿಶೀಲಿಸಿ. ಅಂತಿಮ ಪರೀಕ್ಷೆ. ಎಂಜಿನ್ ಸ್ಟಾರ್ಟ್ ಮಾಡಿ. ಈ ಅಂಶಗಳನ್ನು ಪರಿಶೀಲಿಸಿ. ಅಸಾಮಾನ್ಯ ಶಬ್ದ ಇಲ್ಲದಿರಬೇಕು. ಕ್ಲಚ್ ಸ್ಮೂತ್ ಆಗಿ ಎಂಗೇಜ್ ಆಗಬೇಕು. ಎಲ್ಲಾ ಗೇರ್ಗಳು ಸುಲಭವಾಗಿ ಹಾಕಬೇಕು. ಕ್ಲಚ್ ಸ್ಲಿಪ್ ಆಗಬಾರದು. ಕ್ಲಚ್ ಡ್ರ್ಯಾಗ್ ಇರಬಾರದು. ಕಂಪನ ಇರಬಾರದು. ನಂತರ ವಾಹನವನ್ನು ರೋಡ್ ಟೆಸ್ಟ್ ಮಾಡಿ. ಎಲ್ಲಾ ಗೇರ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಮುಖ ಸ್ಪೆಸಿಫಿಕೇಷನ್ಗಳು. ಕ್ಲಚ್ ಪ್ರಕಾರ ಸಿಂಗಲ್ ಡ್ರೈ ಪ್ಲೇಟ್. ಕ್ಲಚ್ ವ್ಯಾಸಯು 380 ರಿಂದ 395 ಮಿಮಿ ಮಾದರಿಯ ಪ್ರಕಾರ. ಕ್ಲಚ್ ಪೆಡಲ್ ಫ್ರೀ ಪ್ಲೇ 20 ರಿಂದ 30 ಮಿಮಿ. ಪ್ರೆಷರ್ ಪ್ಲೇಟ್ ಬೋಲ್ಟ್ ಟಾರ್ಕ್
25 ರಿಂದ 35 nim. ರಿಲೀಸ್ ಬೇರಿಂಗ್ ಶಬ್ದವಿಲ್ಲದೆ ಸ್ಮೂತ್ ಆಗಿ ತಿರುಗಬೇಕು. ಫ್ಲೈವೀಲ್ ರನ್ ಔಟ್ 0.20 ಮಿಮಿಗಿಂತ ಕಡಿಮೆ. ಕ್ಲಚ್ ಪ್ಲೇಟ್ ರನ್ ಔಟ್ 0.8 ಮಿಮಿಗಿಂತ ಕಡಿಮೆ. ಸಾಮಾನ್ಯವಾಗಿ ಮಾಡುವ ತಪ್ಪುಗಳು: ಕ್ಲಚ್ ಡಿಸ್ಕ್ ಅನ್ನು ತಲೆಕೆಳಗಾಗಿ ಅಳವಡಿಸುವುದು. ಪ್ರೆಷರ್ ಪ್ಲೇಟ್ ಬೋಲ್ಟ್ಗಳನ್ನು ಒಂದೇ